ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಮಕನೇ ಮುಚ್ಕೊಂತಾನೆ. ಗುಡ್ ಮಾರ್ನಿಂಗ್ ಇನ್ಸ್ಟಾ ಫ್ಯಾಮಿಲಿ. ಬೆಳಿಗ್ಗೆ ಎದ್ದು ಡಿಸೈನಿಂಗ್ ವರ್ಕ್ ಇತ್ತು, ಅದನ್ನ ಮಾಡ್ತಾ ಇದ್ದೆ. ಅವಾಗ ನಮ್ ಲವರ್ ಬಾಯ್ ಕಾಲ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಆಗ್ ಬಾ ಅಂದ. ನಮ್ ಬ್ಲಾಕಿನ ತಕೊಂಡು ಒಂದ್ ಮನೆ ಕಡೆ ಹೊರಟೆ. ಗಾಡಿನ ನಮ್ ಲವರ್ ಬಾಯ್ ಕೊಟ್ಟು ಹಿಂದೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಂತ ಇದ್ದೆ. ನಮ್ ಲವರ್ ಬಾಯ್ ಕೈಯಲ್ಲಿ ಗಾಡಿ ಕೊಟ್ಟಾಗ ಮನ್ಸಲ್ಲಿ ಬರೋ ಒಂದೇ ಡೈಲಾಗ್ ಯಾವ್ದಪ್ಪ ಅಂದ್ರೆ, ನಾ ಬಸ್ ಸ್ಟ್ಯಾಂಡ್ ಬಿಟ್ಟು ಮತ್ತೆ ಮನೆಗ್ ಬಂದು ಡಿಸೈನ್ ವರ್ಕ್ ಮಾಡಕ್ ಕೂತ್ಕೊಂಡೆ. ಟೈಮ್ ಅದು ತಿಂಡಿ ತಿಂದಿಲ್ಲ ಅಂತ ನಮ್ಮಮ್ಮ ಮಂಗಳಾರತಿ ಮಹಾಮಂಗಳಾರತಿ ಎಲ್ಲ ಮಾಡಿದ್ಮೇಲೆ ತಿಂಡಿ ತಿನ್ನೋಣ ಅಂತ ಹೋದೆ. 12 ಕಾಲಿಗೆ ತಿಂಡಿ ತಿನ್ನೋಣ ಅಂತ ಕೂತಿದೀನಿ. ಇದು ತಿಂಡಿ ಟೈಮ್ ಊಟ ಟೈಮ್ ಅಂತ ಕನ್ಫ್ಯೂಸ್ ಆಗ್ಬಿಡಿ ನನಗೆ ತಿಂಡಿ ಟೈಮೇ. ಅದೇನೋ ಗೈಸ್, ಉಪ್ಪಿಟ್ಟು ಅಂದ್ರೆ ಸೇರದೇ ಇಲ್ಲ ಅನ್ನತ್ತೆ. ನಿಮ್ಗೆ ಯಾರ್ಯಾರು ಉಪ್ಪಿಟ್ಟು ಅಂದ್ರೆ ಸೇರಲ್ಲ ಅಂತ ಕಮೆಂಟ್ ಮಾಡಿ. ನಾನು ಯಾರು ಉಪ್ಪಿಟ್ಟು ಇಷ್ಟ ಇಲ್ಲ ನನಗೆ ಸೇರಲ್ಲ ಅಂತ ಇರೋ ನನ್ನ ಕತೆ ಏನಾಗುತ್ತೆ ಅಂದ್ರೆ, ಹಂಗೆಲ್ಲ ಏನ್ ಮಾಡಲ್ಲ, ಬೇರೆ ತಿಂಡಿ ಮಾಡ್ಕೊಡ್ತಾರೆ ಅಷ್ಟೇ. ಟಿಫನ್ ಮಾಡಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಿತ್ತು, ವ್ಲಾಗ್ ನ ಅಪ್ಲೋಡ್ ಮಾಡಿ ಯಶು ಹಾಸ್ಟೆಲ್ ಡ್ರಾಪ್ ಮಾಡುವ ಅಂತ ಕಾಲ್ ಮಾಡ್ದ. ಅವ್ನು ಡ್ರಾಪ್ ಮಾಡೋಣ ಅಂತ ಆಚೆ ಬಂದ್ ನೋಡಿದ್ರೆ ಚೆನ್ನಾಗಿ ಮಳೆ ಬಂದಿತ್ತು. ನಮ್ಮ ಮನೆಯಿಂದ ಆಚೆ ಬಂದು ಮಳೆ ನೋಡಿದಾಗೆಲ್ಲ ನನಗ್ ಅನ್ಸೋದೇನಂದ್ರೆ, ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ ಹಿಂಗ ಅನ್ಸುತ್ತೆ. ಸರಿ ಅಂತ ಹೇಳಿ ಅವ್ನ ಮನೆ ಹತ್ರ ಹೊರಟೆ. ಅವನು ನೋಡಿ ಹೆವಿ ಬೇಜಾರಾಗೋಯ್ತು ಗೈಸ್. ಊರಿಂದ ಕಾಲೇಜಿಗೆ ಬಸ್ಸಲ್ಲಿ ಬರುವಾಗ ಬಿದ್ದು ಲೇಟ್ ಆಗಿದೆ. ಯಾರೂ ಕೂಡ ಕಾಲೇಜಿಗೆ ಲೇಟ್ ಆಗುತ್ತೆ, ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಡೋರಲ್ಲೆಲ್ಲ ನಿಂತ್ಕೊಂಡ್ ಬರೋದ್ ಮಾಡಕ್ ಹೋಗ್ಬೇಡಿ. ಬಾಬಾ ಅಂದ್ರೆ ಟೀಚರ್ಸ್ ಬೈತಾರೆ. ಅವ್ರು ಬೈಯೋದು ನಿಮ್ಮ ಒಳ್ಳೇದಕ್ಕೆ ಅಲ್ವಾ, ಅದಕ್ಕೆ ಯಾಕೆ ಟೆನ್ಷನ್ ತಗೊಂತೀರಾ? ಯಾವತ್ತು ಅರ್ಜೆಂಟ್ ಮಾಡ್ಕೊಂಡು ಹೊರಡಕ್ ಹೋಗ್ಬೇಡಿ. ಇಷ್ಟ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗುವ.